ನಮಸ್ಕಾರ ಸ್ನೇಹಿತರೆ, ಆಹಾರವಾಹಿನಿ ಚಾನಲ್ಗೆ ಸ್ವಾಗತ. 3 ಥರದಲ್ಲಿ ಡ್ರಿಂಕ್ಸ್, ಸಮ್ಮರ್ ಡ್ರಿಂಕ್ಸ್, ಮ್ಯಾಂಗೋ ಶೇಕ್ ಹಾಗೂ ಬನಾನಾ ಶೇಕ್ ಹಾಗೂ ಪೈನಾಪಲ್ ಜ್ಯೂಸ್. ಮೊದಲಿಗೆ ಮ್ಯಾಂಗೋ ಶೇಕ್ ಮಾಡುವುದು ಹೆಂಗೆ ಅಂತ ನೋಡೋಣ ಬನ್ನಿ. 3 ಮ್ಯಾಂಗೋವನ್ನು ತೆಗೆದುಕೊಳ್ಳಿ. ಅದನ್ನು ಫಸ್ಟಿಗೆ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ. ಮೊದಲಿಗೆ ಮೇಲೆ ಟಾಪ್ ಡೆಕೋರೇಷನ್ ಮಾಡೋಕ್ಕೆ ಮಾತ್ರ ಈ ಥರದಲ್ಲಿ ಕಟ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಮ್ಯಾಂಗೋ ನಿಮಗೆ ಥರ ಬೇಕು ಆ ಥರದ್ದು ಸಣ್ಣದಾಗಿ ನೈಸಾಗಿ ಕಟ್ ಮಾಡ್ಕೊಳ್ಳಿ. ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಬೇಕು. ಮಿಕ್ಸಿ ಜಾರಿಗೆ ಹಾಕಿ 5 ಟೇಬಲ್ ಚಮಚ ಫ್ರೆಶ್ ಕ್ರೀಮು ಹಾಗೂ ಮಿಲ್ಕ್ ಮೇಡ್ 2 ಟೇಬಲ್ ಸ್ಪೂನನ್ನು ಹಾಕಿ, ನಿಮಗೆ ಸಕ್ಕರೆ ಬೇಕಂದ್ರೆ ಹಾಕಿಕೊಳ್ಳಿ ಅಥವಾ ಸ್ಕಿಪ್ ಕೂಡ ಮಾಡ್ಕೊಳ್ಳಿ. ಯಾಲಕ್ಕಿ 4, 1 ಗ್ಲಾಸು ಹಾಲನ್ನು ಹಾಕಿ ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ರುಬ್ಬಿಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಇದು ಮ್ಯಾಂಗೋ ಮಿಲ್ಕ್ ಶೇಕ್ ತುಂಬ ಹೆಲ್ತಿಕರ ರೆಸಿಪಿ, ನೀವು ಟ್ರೈ ಮಾಡಿ. ಇವಾಗ ಬನಾನಾ ಶೇಕ್ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಬನಾನಾ ಒಂದಿದ್ದರೂ ಸಾಕು, ನಿಮ್ಮ ಕಡೆ 2 ಇದ್ದರೂ 2 ಕೂಡ ಮಾಡ್ಕೊಳ್ಳಿ. ಬನಾನನ್ನು ಸಿಪ್ಪೆಯನ್ನು ತೆಗಿಬೇಕು. ಸಿಪ್ಪೆ ತೆಗೆದು ನೈಸಾಗಿ ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಥರ ಬೇಕೋ ಆ ಥರದಲ್ಲಿ. ಮಿಕ್ಸಿ ಜಾರು ದಪ್ಪ ಪೀಸ್ ಬೇಕಂದ್ರೆ ದಪ್ಪ ಪೀಸ್, ಸಣ್ಣ ಪೀಸ್ ಅಂದರೆ ಸಣ್ಣ ಪೀಸ್ ಮಾಡ್ಕೊಂಡು 1 ಗ್ಲಾಸು ಹಾಲನ್ನು ಹಾಕಿ, 1 ಬಾಳೆಹಣ್ಣು ಅಂದರೆ 1 ಗ್ಲಾಸ್ ಹಾಲು, 1 ಗ್ಲಾಸ್ ಹಾಲಿಗೆ ಐಸ್ ಕ್ಯಾಂಡಿ ಹಾಕಿ ಅಂದರೆ ಚೆನ್ನಾಗಿರುತ್ತೆ, ಕೂಲಾಗಿರುತ್ತೆ. ಐಸ್ ಕ್ರೀಮ್ 1 ಟೇಬಲ್ ಸ್ಪೂನಿನಷ್ಟು ಅಥವಾ 2 ಟೇಬಲ್ ಸ್ಪೂನ್ ಐಸ್ ಕ್ರೀಮು ಹಾಗೂ ಗೋಡಂಬಿ, ಹನಿ. ಇದಕ್ಕೆ ಸಕ್ಕರೆ ಏನೂ ಬೇಕಾಗಲ್ಲ. ಇದು ನೋಡಿ ನೈಸಾಗಿ ರುಬ್ಕೊಂಬನ್ನಿ. ನೀರೇನು ಬೇಕಾಗಲ್ಲ. ನಿಮ್ಗೆ ಗಟ್ಟಿ ಅನಿಸಿದರೆ ಸ್ವಲ್ಪ ಹಾಲು ಹಾಕ್ಕೊಳ್ಳಿ ಅಷ್ಟೇ. ಕ್ರೀಮಿಯಾದ ಬನಾನಾ ಮಿಲ್ಕ್ ಶೇಕ್ ತುಂಬ ಟೇಸ್ಟಿ ಹಾಗೂ ಸಮ್ಮರಿಗೆ ತುಂಬ ಹೆಲ್ತಿಕರವಾದ ರೆಸಿಪಿ ಫ್ರೆಂಡ್ಸ್. ನೀವು ಕೂಡ ಒಂದ್ಸರಿ ಇದನ್ನು ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ. ಇವಾಗ ಪೈನಾಪಲ್ ಜ್ಯೂಸ್ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಇದು ತುಂಬ ಸುಲಭ ಹಾಗೂ ಈಸಿಯಾದ ರೆಸಿಪಿ, ಕ್ವಿಕ್ಕಾಗಿ ಕೂಡ ಆಗುತ್ತೆ. 5 ನಿಮಿಷದಲ್ಲಿ ಚೆನ್ನಾಗಿ ಕಟ್ ಮಾಡಿ ನೋಡಿ. ಈ ಥರದಲ್ಲಿ ಸಿಪ್ಪೆ ತೆಗಿಬೇಕು. ಇದು ತುಂಬ ಹಣ್ಣಾಗಿದೆ. ನಿಮ್ಗೆ ಕಾಯಿ ಥರ ಬೇಕಂದರೆ ತುಂಬ ಹಣ್ಣಾದರೆ ಸ್ವೀಟ್ ಚೆನ್ನಾಗಿ ಬರುತ್ತೆ. ಹೀಗೆ ಕಟ್ ಮಾಡಿ ಇಟ್ಟುಕೊಳ್ಳಿ. ಪೀಸಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ನೈಸಾಗಿ ಪೀಸ್ ಮಾಡ್ಕೊಳ್ಳಿ. ಅಂದರೆ ಮಿಕ್ಸಿ ಜಾರಲ್ಲಿ ನೈಸಾದರೆ, ನೀವು ಬೇಕಂದರೆ ದಪ್ಪ ಪೀಸ್ ಕೂಡ ಮಾಡ್ಕೋಬೋದು. ಮಿಕ್ಸಿ ಜಾರ್ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್. ಇದು ನೈಸಾಗಿ ಕಟ್ ಮಾಡ್ಕೊಳ್ಬೇಕು. ಇದಕ್ಕೆ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಳ್ಳಿ. ಮೊದಲಿಗೆ ಐಸ್ ಕ್ಯಾಂಡಿಯನ್ನು ಹಾಕಬೇಕು, ಅಂದರೆ ಕೂಲಿಂಗ್ ಇರ್ತದೆ. ಐಸ್ ಕ್ಯಾಂಡಿ ಹಾಕಿ ಆಮೇಲೆ ಕಟ್ ಮಾಡಿದ ಪೈನಾಪಲ್ಲನ್ನು ಕೂಡ ಹಾಕಿ ನೋಡಿ. ಪೈನಾಪಲ್ ಹಾಕ್ಕೊಳ್ಳಿ. ಮೊದಲು 1 ರೌಂಡ್ ಹಾಕಿ ಅಥವಾ ಸಕ್ಕರೆ ಮೊದಲು ಕೂಡ ಹಾಕ್ಕೊಳ್ಳಿ. 2 ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿ ನೈಸಾಗಿ ರುಬ್ಕೊಳ್ಳಿ. ಫಿಲ್ಟರ್ ಮಾಡ್ಕೊಳ್ಳಿ, ಸೋಸಿಕೊಳ್ಳಿ. ನೋಡಿ, ಈಗ ಸೋಸ್ಕೊಂಡ್ರೆ ತುಂಬ ಟೇಸ್ಟಿ ಹಾಗೂ ಈಸಿಯಾಗಿ ಸಿಂಪಲ್ ಆದ ಪೈನಾಪಲ್ ಜ್ಯೂಸ್ ರೆಡಿ ಫ್ರೆಂಡ್ಸ್. 3 ವಿಧದಲ್ಲಿ 3 ಥರ ಹಣ್ಣುಗಳಲ್ಲಿ ಜ್ಯೂಸು ಹಾಗೂ ಶೇಕ್ಸ್ ಮಾಡಿ ತೋರಿಸಿದ್ದೀನಿ. ನಿಮಗೆ ಬೇಕಂದರೆ ಈ ಒಂದೇ ವಿಡಿಯೋದಲ್ಲಿ 3 ಥರದ ಹಣ್ಣುಗಳ ರೆಸಿಪಿ ಫ್ರೆಂಡ್ಸ್. ನೀವು ಟ್ರೈ ಮಾಡಿ. ಇದು ಹೇಗೆ ಅಂತ ಕಮೆಂಟ್ ಮಾಡಿ. ಮಕ್ಕಳಿಗೆ ಸಮ್ಮರ್ ಟೈಮ್, ಸ್ಕೂಲ್ ರಜೆ ಇರುತ್ತೆ, ಈ ಟೈಮಲ್ಲಿ ಈವ್ನಿಂಗಲ್ಲಿ ಈ ಥರದಲ್ಲಿ ವೆರೈಟಿಯಾಗಿ ಜ್ಯೂಸ್ ಮಾಡ್ಕೊಳ್ಳಿ, ಫ್ರೂಟ್ ಶೇಕ್ ಮಾಡಿಕೊಡಿ. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.